ನಮ್ಮಲ್ಲೊಂದು ವೈಶಿಷ್ಟ್ಯ ಏನು ಅಂತಂದರೆ, ರಾಯರು ಯಾಕಷ್ಟು ಕೀರ್ತಿವಂತರಾಗಿದ್ದಾರೆ, ಯಾಕೆ ಜನ ಹೊಗಳ್ತಾರೆ ಅಂದರೆ, ವೇದದಲ್ಲಿ ಒಂದು ಮಾತಿದೆ, ನ ಕರ್ಮಣ ನ ಪ್ರಜಯ ಧನೇನ. ಒಬ್ಬ ವ್ಯಕ್ತಿ ಅಮೃತತ್ವ ಪ್ರಾಪ್ತಿ ಆಗಬೇಕಾದ್ರೆ ಅವನು ಇಡೀ ಜೀವನದಲ್ಲಿ ಕಷ್ಟಪಟ್ಟಿದ್ದಾನೆ ಅಂತೇನೋ ಅವನಿಗೇನು ಅಮರತ್ವ ಸಿಗೋಲ್ಲ. ಅವನು ಯಾತ ಕಷ್ಟಪಟ್ಟಿರ್ತಾನೋ ಏನೋ. ಎರಡನೇದು ನ ಪ್ರಜಯ, ತುಂಬ ಮಕ್ಕಳನ್ನ ಪಡೆದವನು ಅಥವಾ ತುಂಬ ಶಿಷ್ಯರನ್ನು ಪಡೆದವನು ಕೂಡ ಅಮರತ್ವ ಪಡಿತಾನೆ ಅಂತ. ನ ಕರ್ಮಣ ನ ಪ್ರಜಯ ಧನೇನ, ತುಂಬ ಹಣ ಇದೆ. ಈಗ ನಮ್ಮ ಭಾರತದಲ್ಲಿ ಯಾರಿಗೋ ಇವನು ಒಂದು 20,000 ಕೋಟಿ ಇದೆ ನಮಸ್ಕಾರ ಮಾಡಿ ಅಂದರೆ ಮಾಡಲ್ಲ, ನಾವ್ಯಾಕೆ ಮಾಡಬೇಕು? ಅವನಿಗೆ ಅಷ್ಟು ಕೋಟಿ ಇದ್ರೆ ಅವನಿಗಿರುತ್ತೆ. ಅದೇ ಒಬ್ಬ ಒಂದು ಕಾವಿ ಬಟ್ಟೆ ಹಾಕ್ಕೊಂಡಿದ್ದಾನೆ, ಹರ್ಕಲ್ ಬಟ್ಟೆ ಹಾಕ್ಕೊಂಡಿದ್ದಾನೆ, ಸನ್ಯಾಸಿ, ರಾತ್ರಿ ಹೊತ್ತು ದೇವಿ ಉಪಾಸನೆ ಮಾಡ್ತಾನಂತೆ, ದೇವಿ ಪ್ರತ್ಯಕ್ಷ ಆಗ್ತಾಳೆ, ನಾವೇ ನಮಸ್ಕಾರ ಮಾಡ್ತೀವಿ. ಅವನ ಹತ್ರ ದುಡ್ಡು ಕಾಸು ಇರೋಲ್ಲ. ದೈವೀ ಶಕ್ತಿ ಇದ್ದರೆ ನಮ್ಮ ಭಾರತದ ವೈಭವ ಅದು. ಅದಕ್ಕೆ ನ ಕರ್ಮಣ ನ ಪ್ರಜಯ ಧನೇನ. ಯಾಕೆ ಅಮರತ್ವ ಸಿಗುತ್ತೆ ಅಂದರೆ, ತ್ಯಾಗೇ ನೈಕೆ ಅಮೃತತ್ವ ಮಾನಶೋ. ಅವನು ಮಾಡೋ ತ್ಯಾಗದಿಂದ ಅವನಿಗೆ ಅಮರತ್ವ ಸಿಗುತ್ತೆ. ಜನ ಪ್ರೀತಿಸ್ತಾರೆ. ರಾಘವೇಂದ್ರ ಸ್ವಾಮಿಗಳನ್ನ ಯಾಕೆ ಪ್ರೀತಿಸ್ತಾರೆ ಅಂದರೆ, ಅವರ ಕುಟುಂಬನೇ ತ್ಯಾಗ ಮಾಡಿಬಿಡ್ತು. ಅವರ ಇಡೀ ಜೀವನನೇ, ಅವರು ಬೃಂದಾವನದಲ್ಲಿ ಪ್ರವೇಶ ಮಾಡುವಾಗ ಅವರ ದೇವರಿಗೊಂದು ಮಾತು ಹೇಳುತ್ತಾರೆ. ಶ್ರೀನಿವಾಸನಲ್ಲಿ ಶಾಂತವಾಗಿ ಕೂತ್ಕೋತಾರೆ. ಮಂಚಾಲೆ ಕ್ಷೇತ್ರದಲ್ಲಿ ಅವರೇ ಪ್ರತಿಷ್ಠಾಪನೆ ಮಾಡಿದಂಥ ಶ್ರೀನಿವಾಸ ದೇವರ ಹತ್ರ ಏಕಾಂತದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಕೋತಾರೆ. ಸ್ವಾಮಿ, 700 ವರ್ಷ ನಾನು ಅಂತರ್ಗುಹೆಯಲ್ಲಿ ತಪಸ್ಸು ಮಾಡ್ತೀನಿ. ಈ ತಪಸ್ಸು ಗುರಿ ಏನು, ಉದ್ದೇಶ ಏನು ಅಂದರೆ, ನನಗೆ ಯಾವ ಮುಕ್ತಿನೂ ಬೇಡ, ನನಗೆ ಯಾವ ಕೀರ್ತಿನೂ ಬೇಡ, ನನಗೆ ಯಾವ ಆನಂದನೂ ಅಗತ್ಯ ಇಲ್ಲ. ನಿನ್ನ ಕೃಪೆ ಇದೆ ಸಾಕು, ನಿನ್ನ ಮೇಲೆ ಪ್ರೀತಿ ಇದ್ದರೂ ಸಾಕು. ಯಾರು ರಾಘವೇಂದ್ರ ಅಂತ ಕಣ್ಣೀರು ಹಾಕ್ಕೊಂಬರ್ತಾರೋ, ಅವರವರ ಪ್ರಾರಬ್ಧ ಕರ್ಮದಿಂದ ನಾರಾಯಣ ಅಂತ ಯಾರು ಪ್ರಾರ್ಥನೆ ಮಾಡ್ಕೊಂಬರ್ತಾರೋ ಅವ್ರ ಕಣ್ಣೀರು ಒರೆಸು ಸಾಕು. ಅವ್ರ ಸಂಕಟ ದೂರ ಮಾಡು. ತಪಸ್ಸು ನಾನು ಮಾಡ್ತೀನಿ, ತಪಸ್ಸು ಅವ್ರಿಗಾಗಿ ನಾನು ಮಾಡ್ತೀನಿ, ಅವ್ರ ಕಣ್ಣೀರು ಒರೆಸು. ಇದು ರಾಯರು ಮಾಡಿದ ಪ್ರಾರ್ಥನೆ. ಅದಕ್ಕೆ ಇವತ್ತಷ್ಟು ಕೀರ್ತಿವಂತರಾಗಿದ್ದಾರೆ. ಭಗವಂತ ಯಾಕೆ ಒಲ್ಲದ? ಇದನ್ನೆಲ್ಲ ದೊಡ್ಡ ಸಂದೇಶ ರಾಘವೇಂದ್ರ ಸ್ವಾಮಿಗಳದು. ಸಮಾಜದಲ್ಲಿರುವಂಥ ಯಾವುದೇ ವ್ಯಕ್ತಿ ಇನ್ನೊಬ್ಬರ ಕಷ್ಟ ದೂರ ಆಗೋಕ್ಕೆ, ಇನ್ನೊಬ್ಬರ ಸಂಕಟ ದೂರ ಮಾಡೋಕ್ಕೆ ತಾನು ಕಷ್ಟವನ್ನು ಸ್ವೀಕಾರ ಮಾಡ್ತಾನೆ ಅಂದರೆ